ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ನಾನಿವತ್ತು ಪಡ್ಡು ರೆಸಿಪಿ ಮಾಡ್ತಾಯಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಪಡ್ಡುಗೆ ಕರಿಬೇವಿನ ಸೊಪ್ಪು, ಹಾಗೆಯೇ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸಬ್ಬಸಿಗೆ ಸೊಪ್ಪು ಎರಡೂ ಕೂಡ ಸಣ್ಣದಾಗಿ ಹೆಚ್ಕೊಂಡು ತಗೊಂಡಿದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ಒಂದು 2-3 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲೆಲ್ಲ ಚೆನ್ನಾಗಿ ಕಾದ ನಂತರ ಅದಕ್ಕೆ 1 ಟೀ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ತೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಅದೆಲ್ಲ ನೀಟಾಗಿ ಸಿಡಿದ ನಂತರ ಅದಕ್ಕೆ ಜೀರಿಗೆ ಸೇರಿಸ್ತಿದ್ದೀನಿ. ಅದನ್ನು ಕೂಡ 1 ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸಿದ್ದೀನಿ. ಇದಾದ ನಂತರ ಜೀರಿಗೆನ ಸ್ವಲ್ಪ ಇದಾದಮೇಲೆ ಇದಕ್ಕೆ ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದ ನಂತರ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಅದು ಸ್ವಲ್ಪ ಚಿಟಪಟ ಅಂತ ಸಿಡಿದ ನಂತರ ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನು ತುಂಬ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್, ಜಸ್ಟ್ ಸ್ವಲ್ಪ ಮಾತ್ರ ಇದು ಮಾಡ್ಕೋಬೇಕು ಅಷ್ಟೇ. ತುಂಬ ಫ್ರೈ ಮಾಡಿದರೆ ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿ, ಈ ಥರ ಅಷ್ಟೇ. ಇದಾದ ನಂತರ ಲಾಸ್ಟಲ್ಲಿ ಸಬ್ಬಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಇದನ್ನ ಆಫ್ ಮಾಡಿಬಿಡಬೇಕು. ನೋಡಿ, ಇಲ್ಲಿ ಸರಿ ರೆಡಿಯಾಗಿದೆ. ಇದಕ್ಕೆ ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಫ್ರೈ ಮಾಡುವಾಗ. ನನ್ನ ಮಗ ತಿನ್ನಲ್ಲ, ಹಾಗಾಗಿ ಮಧ್ಯೆ ಮಧ್ಯೆ ಸಿಗುತ್ತಲ್ಲ, ಹಂಗಾಗಿ ತಿನ್ನಲ್ಲ. ಅದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆಯೇ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಸ್ವಲ್ಪ ಹೊತ್ತು ಎತ್ತಿಡ್ತೀನಿ. ಅಷ್ಟರಲ್ಲಿ ಈ ಕಡೆ ನಾನು ಚಟ್ನಿ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಿದ್ದೆ. ಕಡಲೆ ಬೀಜ, ಕಡಲೆ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು. ನನ್ನ ಮಗುಗೆ ಕೆಂಪು ಚಟ್ನಿ ಅಂದರೆ ತುಂಬ ಇಷ್ಟ, ಹಂಗಾಗಿ ಒಣಮೆಣ್ಸಿನ್ಕಾಯಿ ಚಟ್ನಿ ಮಾಡು ಅಂತ ಹೇಳಿದ್ದ, ಹಾಗಾಗಿ ಈ ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೆ ಈಗ ಸ್ವಲ್ಪ ಜೀರಿಗೆ ಹಾಗೆಯೇ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ನೋಡಿ ಇಷ್ಟು ಉಪ್ಪು ಹಾಕ್ತಿದ್ದೀನಿ. ಹಾಗೆ ಇಷ್ಟು ಜೀರಿಗೆ ಇಷ್ಟನ್ನು ಹಾಕಿ ನೀರು ಹಾಕಿ ರುಬ್ಬಿದರೆ ಅಷ್ಟೇ ಫ್ರೆಂಡ್ಸ್, ಮುಗೀತು, ಚಟ್ನಿ ರೆಡಿ ಆಯಿತು. ಹಾಗೆ ಇಲ್ಲಿ ನಾನು ಒಂದು ಸರಿ ಇದನ್ನು ತವ ಮೇಲೆ ಪಡ್ಡು ಹಾಕಿದ್ದೀನಿ. ಅದು ವಿಡಿಯೋ ಕ್ಲಿಪ್ ವಿಡಿಯೋ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ, ಆದರೆ ವಿಡಿಯೋ ಆಗಿಲ್ಲ, ಹಂಗಾಗಿ ಆ ಕ್ಲಿಪ್ಪು ಸೇರ್ಸೋಕ್ಕಾಗಿಲ್ಲ ಇದರಲ್ಲಿ. ನೆಕ್ಸ್ಟ್ ಇನ್ನೊಂದು ರೌಂಡ್ ಮಾಡಬೇಕಾದ್ರೆ ವಿಡಿಯೋ ಮಾಡಿರೋದಿದು. ಜಸ್ಟ್ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈ ಥರ ಹಾಕಿದರೆ ಸಾಕು ಫ್ರೆಂಡ್ಸ್. ತುಂಬ ಆಯಿಲ್ ಹಾಕೋ ನೆಸೆಸಿಟಿ ಇರಲ್ಲ, ಸಾಕು ಇಷ್ಟು ಆಯಿಲ್ ಹಾಕಿದರೆ. ಪಡ್ಡಿನ ತವ ನೀಟಾಗಿ ಕಾದ ನಂತರ ಈ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಇಷ್ಟನ್ನು ಹಾಕಿ ಇದಾದ ನಂತರ ನಾವು ಒಂದು ಸ್ವಲ್ಪ ಹೊತ್ತಾದ್ರೂ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಮೇಲ್ಗಡೆ ಎಲ್ಲ ಬೇಗ ನೀಟಾಗಿ ಬೇಯುತ್ತೆ. ತುಂಬ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬಾರ್ದು, ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಯಾಕಂದರೆ ಒಳಗಿರೋ ಮಿಶ್ರಣ ಎಲ್ಲ ನೀಟಾಗಿ ಬೇಯಬೇಕು. ಹಾಗಾಗಿ ಜಾಸ್ತಿ ಉರಿ ಕೊಡ್ಕೊಂಬಿಟ್ಟು ಬೇಯಿಸ್ಬಿಟ್ವಿ ಅಂದರೆ ಮೇಲ್ಗಡೆ ಎಲ್ಲ ಸೀದೋಗ್ಬಿಡುತ್ತೆ, ಒಳಗಡೆ ಏನೂ ಬೇಯೋದಿಲ್ಲ. ಹಾಗಾಗಿ ನೋಡಿ, ಇಲ್ಲಿ ಒಂದೊಂದನ್ನೇ ನೀಟಾಗಿ ಟರ್ನ್ ಮಾಡಿ
ಮತ್ತೆ ಇನ್ನೊಂದು ಸರಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಏನೂ ಆಗಲ್ಲ, ಬೇಗ ಆಗುತ್ತೆ. ತಿನ್ನೋಕ್ಕೂ ಸಹ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ. ನೋಡಿ, ಈ ಥರ ಲಾಸ್ಟಲ್ಲಿ ಈ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು. ಟರ್ನ್ ಮಾಡ್ಕೊಂಡು ನೀಟಾಗಿ ಆ ಕಡೆ ಈ ಕಡೆ ಎರಡೂ ಸೈಡನ್ನು ಬೇಯಿಸ್ಕೊಂಡ್ರೆ ಮುಗೀತು. ಇಷ್ಟೇ ಫ್ರೆಂಡ್ಸ್. ನೋಡಿ, ಪಡ್ಡು ಚಟ್ನಿ ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ಟ್ರೈ ಮಾಡಿಲ್ಲ, ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ತಿಂಡಿ ಎಲ್ಲ ರೆಡಿ ಆಯಿತು. ನಾನಿಲ್ಲಿ ಬಾಕ್ಸಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಗಗೆ ಹಾಗೆ ನಮ್ಮ ಹಸ್ಬೆಂಡ್ಗೆ ಇಬ್ರಿಗೂ ಕೂಡ ಬಾಕ್ಸ್ಗೆಲ್ಲ ಹಾಕಿ ಪ್ಯಾಕ್ ಮಾಡಿ ಆಯಿತು. ಪ್ಯಾಕ್ ಮಾಡಿದ ನಂತರ ಇಲ್ಲಿ ಸ್ನ್ಯಾಕ್ಸಿಗೂ ಕೂಡ ರೆಡಿ ಮಾಡಿದ್ದೆ. ಹೆಸರುಕಾಳು ಹಾಗೆ ದಾಳಿಂಬೆ ಹಣ್ಣನ್ನು ನೆನೆಸ್ಬಿಟ್ಟು. ಹಾಗೆ ನನ್ನ ಮಗಗೆ ತಣ್ಣೀರೆಲ್ಲ ತಗೊಂಡೋಗಂಗಿಲ್ಲ, ಬಿಸಿ ನೀರನ್ನೇ ತಗೊಂಡೋಗ್ಬೇಕು ಸ್ಕೂಲಲ್ಲಿ. ಹಾಗಾಗಿ ಅದನ್ನು ಕೂಡ ಕಾಯಿಸ್ಬಿಟ್ಟು ವಾಟರ್ ಬಾಟ್ಲಿಗೆ ಹಾಕ್ತೆ. ಫ್ರೆಂಡ್ಸ್, ಯಾರೆಲ್ಲ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಿದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ವಿಡಿಯೋಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.